5-6 ಜನ ಮನೆಗಳೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಊರುಗಳು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರಲ್ಲ. ಅದಕ್ಕೆ ಏನು ಮಾಡ್ತೀರಾ? ಆ ಮಕ್ಕಳು ಮನೆ ಗತಿ ಏನಾಗಬೇಕು? ಯಾರು ಊಟ ಹಾಕ್ತಾರೆ? ನಿಮ್ಮ ದುಡ್ಡು ಇವತ್ತಲ್ಲ ನಾಳೆ ಕಟ್ತೀವ್ರಿ. ನಮ್ಮ ಮಕ್ಕಳು ಏನನ್ನ ಹೆಚ್ಚು ಕಡಿಮೆಗಳಾದ್ರೆ ನೀವು ಆಗ್ತೀರಾ? ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ಫೈನಾನ್ಸ್ಗಳ ಕಿರುಕುಳ, ತಮಟೆ ಚಳುವಳಿ ನಡೆಸಿ ಮನೆ ಬಿಡುವ ಎಚ್ಚರಿಕೆ ಕೊಟ್ಟ ಜನತೆ. ಸದ್ಯ ಇದೇ ವಿಚಾರವಾಗಿ ಗೌರಿಬಿದನೂರು ನಗರದ 1ನೇ ವಾರ್ಡ್ ನಾಗಯ್ಯ ರೆಡ್ಡಿ ಬಡಾವಣೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕುಟುಂಬಗಳು ಬೀದಿಗೆ ಇಳಿದು ತಮಟೆ ಚಳುವಳಿ ನಡೆಸಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನಗರದ ನಾಗಯ್ಯ ರೆಡ್ಡಿ ಬಡಾವಣೆಯಲ್ಲಿ ಸುಮಾರು 1,000 ಜನಸಂಖ್ಯೆ ಇದ್ದು ಬಹುತೇಕ ಎಲ್ಲಾ ಕೂಲಿಕಾರ್ಮಿಕರು ಬಡವರು ವಾಸಿಯಾಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಫೈನಾನ್ಸ್ ಕಂಪನಿಗಳು ಒಂದೊಂದು ಮನೆಗೆ ಸುಮಾರು 4ರಿಂದ 5 ಲಕ್ಷ ಸಾಲ ನೀಡಿ ವಸೂಲಿ ಮಾಡಲು ಯಾವುದೇ ನಿಯಮಗಳನ್ನು ಪಾಲಿಸದೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ. ಸಮಸ್ತ ಫೈನಾನ್ಸ್, ಗ್ರಾಮೀಣಕೂಟ, ನವ ಚೈತನ್ಯ, RBL, ಕಾರವಾರ ವಿಶ್ಯ ಬ್ಯಾಂಕ್, ಏಸ್ ಬಂಕ್, ಮುತ್ತೂಟ್ ಫೈನಾನ್ಸ್, ಆಶೀರ್ವಾದ್, ದೊಡ್ಡಬಳ್ಳಾಪುರದ ಪೆಟ್ರೋಲ್ ಬಂಕ್, ಬಜಾಜ್ ಫೈನಾನ್ಸ್, L&T, ಉಜ್ಜೀವನ್ ಹೀಗೆ ಹಲವು ಫೈನಾನ್ಸ್ ಕಂಪನಿಗಳು ಪ್ರತಿನಿತ್ಯ ಜನತೆಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿ ಬಂದಿದೆ. ಒಂದು ಮನೆಯಲ್ಲಿ 3 ಲಕ್ಷದವರೆಗೂ ಸಾಲವಿದೆ. 10 ಕಂತುಗಳಂತೆ ಹಣವನ್ನು ಕಟ್ಟಿದರೂ ಹಗಲು ರಾತ್ರಿ ಎನ್ನದೇ ಮನೆ ಬಳಿ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದುಡ್ಡು ಕಟ್ಟಿಲ್ಲ ಅಂದರೆ ಮನೆಗೆ ಬೀಗ ಹಾಕುತ್ತಿದ್ದಾರೆ. ಇಡೀ ಗೌರಿಬಿದನೂರು ನಗರದಲ್ಲಿ ಅತಿ ಹೆಚ್ಚು ಫೈನಾನ್ಸ್ ತೆಗೆದುಕೊಂಡಿರುವ ಬಡಾವಣೆ. ಪ್ರತಿನಿತ್ಯ ಫೈನಾನ್ಸ್ ಕಂಪನಿಯವರು ಹಗಲುರಾತ್ರಿ ಎನ್ನದೇ ಮನೆಗಳ ಮುಂದೆ ಬಂದು ಅಸಭ್ಯವಾಗಿ ವರ್ತಿಸಿ ನಮ್ಮನ್ನು ಬೆದರಿಸುತ್ತಿದ್ದ ಹಿನ್ನೆಲೆ ಈಗಾಗಲೇ ಫೈನಾನ್ಸ್ ಕಾಟಕ್ಕೆ ಕೆಲವರು ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ವಾರ್ಡ್ನ ಜನ ಅವರ ಬಳಿ ಹಣ ಪಡೆದಿದ್ದು ನಿಜ, ನಾವು ಪ್ರಾಮಾಣಿಕವಾಗಿ ಹಣ ಕಟ್ಟುತ್ತಿದ್ದೇವೆ. ಆದರೆ ಸ್ವಲ್ಪ ವಿಳಂಬವಾದರೆ ನಮ್ಮನ್ನು ಏಕವಚನದಲ್ಲಿ ನಿಂದಿಸಿ ರಸ್ತೆಯಲ್ಲಿ ಮಾನ ಮರ್ಯಾದೆ ತೆಗೆಯುತ್ತಿದ್ದಾರೆ. ನಾವು ದಿನ ದುಡಿದು ಜೀವನ ಸಾಗಿಸಬೇಕು. ನಮ್ಮ ಗಂಡಂದಿರು ಕೂಲಿ ಕೆಲಸಕ್ಕೆ ಹೋದರೆ ನಾವು ಹೂವು ಕಟ್ಟಿ ಮನೆಯನ್ನು ನಿಭಾಯಿಸಿ ಮಕ್ಕಳನ್ನು ಓದಿಸುತ್ತಿದ್ದೇವೆ. ಆದರೆ ನಮ್ಮ ಬಡತನವನ್ನು ಬಂಡವಾಳ ಮಾಡಿಕೊಂಡು ಕೆಲ ಫೈನಾನ್ಸ್ ಕಂಪನಿಗಳು ನಮ್ಮ ರಕ್ತ ಹೀರುತ್ತಿದ್ದಾರೆ. ಇದರಿಂದ ದಯವಿಟ್ಟು ನಮ್ಮನ್ನು ಕಾಪಾಡಿ, ಇಲ್ಲ ಅಂದರೆ ನಾವು ಊರು ಖಾಲಿ ಮಾಡಬೇಕು, ಇಲ್ಲ ಪ್ರಾಣ ಬಿಡಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಟ್ಟಲ್ಲ, ಏನ್ ಮಾಡ್ಕೊಂತೀರ ಮಾಡ್ಕೊಡ್ರಿ, ಇವಾಗೆ ತಂದ್ಕೊಡ್ರಿ ಅಂತ ಇದಾರೆ. ಕೆಲವರು ಹೆಂಗಂದ್ರು ಹಂಗೆ ಮಾತಾಡ್ತಾರೆ ಸಾರ್. ಅವ್ರು ಕೆಲವರು ಹೆಂಗಂದ್ರೆ ಹಂಗೆ ಹೊರಟಾಗಿ ಮಾತಾಡ್ತಾರೆ. ಅವ್ರ ಹಂಗ್ ಮಾತಾಡಂಗಿಲ್ಲ, ಅಧಿಕಾರ ಅವ್ರಿಗಿಲ್ಲ. ಅವ್ರು ಎಷ್ಟು ಲೋನ್ ಕೊಟ್ಟಿದಾರೋ ಅಷ್ಟೇ ಮಾತಾಡ್ಬೇಕು. ಅವರು ಹಂಗೆಲ್ಲ ಮಾತಾಡಲ್ಲ. ಅವರು ಅದ್ಗೆಟ್ಟು ಇಲ್ಲ ನೀವು ಕಟ್ಲೇಬೇಕಮ್ಮ ಹಂಗೆ ಅಂತ ಹೇಳ್ತಾರೆ. ಮುತ್ತೂಟ್ ಫೈನಾನ್ಸ್ ಅಂತೂ ಕಾರ್ಡ್ಸ್ ಬಿಟ್ಬಿಡ್ತಾವ್ರೆ ಹಂಗೆ. ಈ ಫೈನಾನ್ಸ್ ಇರೋದು ನಾನು ಕ್ಲಿಯರ್ ಮಾಡ್ಕೊಂತೀನಿ, ಎರಡು ತಿಂಗಳು ಟೈಮ್ ಕೊಡ್ರಿ, ನಾನು ಕ್ಲಿಯರ್ ಮಾಡ್ಕೊಂತೀನಿ. ಇವಾಗ ಅಂದರೆ ಇಲ್ಲ ನಮ್ಮ ಹತ್ರ ಅಂತ ಅಂದಿದ್ದೀವಿ ನಾವು. ಅಂದ್ರೂ ನಮ್ಮ ತಾಯಿಯವ್ರಿಗೆ ಏನಮ್ಮ ಸ್ವಲ್ಪ ಮಾನ ಮರ್ಯಾದೆ ಬೇಡವಾ ನಿಮಗೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಬೀಗ ಹಾಕ್ತೀನಿ ಮನೆಗೆ ಅಂತ ಹೆಂಗಂದ್ರೆ ಹಂಗೆ ತಾಯಿಗೆ ಬಂದಂಗೆ ಬೈದು ಇದು ಮಾಡಿ ಓದ್ತಾವ್ರೆ. ಇಲ್ಲ ಅಂತಂದ್ರೆ ಪ್ರೆಸರ್ ಮಾಡವನೆ. ಸ್ಪಂದನ ಅವನು ನೆನೆ ಬಂದು ಹೆಂಗಂದ್ರೆ ಹಂಗೆ ಮಾತಾಡೋಣೆ. ಬೆಳಗ್ಗೆನೆ ಬಂದವನೆ, ಸಾರ್ ಹುಷಾರಿಲ್ಲ ಸರ್ ನನಗೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಅಂದ್ರೂ ತಾವು ಎದ್ದು ಬಂದು ಕಟ್ ಬಮ್ಮ, ಈಚೆಗೆ ಬಮ್ಮ ಅಂತ ಹೆಂಗಂದ್ರೆ ಹಿಂಗೆ ಮಾತಾಡೋನೆ. ಸ್ಪಂದನ ಅವನು ಒಬ್ಬನೇ ಸರ್ ಹೊರಟಾಗಿ ಮಾತಾಡೋದು. खड़ा लगते ही उठा